ಬೋಂಡಾ ಮಾರುವವರು, ಹಪ್ಪಳ ಮಾರುವವರು, ಗಾರ್ಮೆಂಟ್ಸ್ ಉದ್ಯೋಗಿ, ಕೂಲಿ ಕಾರ್ಮಿಕರು, ರೈತರು, ಮೇಸ್ತ್ರಿ, ಪಬ್ಲಿಕ್ ಟಿವಿಯಲ್ಲಿ BPL ಕಾರ್ಡ್ ವಂಚಿತರ ಕಥೆ ವ್ಯಥೆ. BPL ಕಾರ್ಡ್ ವಂಚಿತರು, ಇಷ್ಟೂ ವರ್ಷ ಅವ್ರ ಹತ್ರ BPL ಕಾರ್ಡ್ ಇತ್ತು, ರೇಷನ್ ತಗೊಂಡು ಹೆಂಗೋ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ರು. ಆದರೆ ಈಗ ಯಾರ್ಯಾರ ಕಾರ್ಡು APL ಕನ್ವರ್ಟ್ ಆಗಿದೆ ಅಂತಂದರೆ ಪಾಪ ಬೋಂಡಾ ಮಾರೋರು, ಹಪ್ಪಳ ಮಾರೋರು, ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗೋರು, ಕೂಲಿ ಕಾರ್ಮಿಕರು, ರೈತರು, ಮೇಸ್ತ್ರಿ. ಮುಖ್ಯಮಂತ್ರಿಗಳು ಹೇಳ್ತಾರೆ ಅರ್ಹರಿಗೆ ಸಿಕ್ಕೇ ಸಿಗುತ್ತೆ ಅಂತ. ಇವ್ರು ಯಾರು ಅರ್ಹರಲ್ವಾ ನಿಮ್ಮ ಪ್ರಕಾರ? ಇನ್ನೇನು IT ಉದ್ಯೋಗಿ ಅರ್ಹನ? ನನಗೆ ಅರ್ಥ ಆಗ್ತಾ ಇಲ್ಲ. ಯಾರು ಅರ್ಹರು ಯಾರು ಅನರ್ಹರು ಅಂತ ಗೊತ್ತಾಗ್ತಾ ಇಲ್ಲ. ಸರ್ಕಾರ ಇದ್ರ ಬಗ್ಗೆ ವ್ಯಾಖ್ಯಾನವನ್ನು ಮಾಡಬೇಕು. ಯಾರು ಅರ್ಹರು? ಹಾಗಾದರೆ ನಿಮ್ಮ ಪ್ರಕಾರ BPL ಕಾರ್ಡ್ ಹೋಲ್ಡರ್ಸ್ ಯಾರಾಗಿರಬೇಕು? ಒಂದಾ ಎರಡ ಇವ್ರನ್ನ ಮಾತನಾಡಿಸ್ತಾ ಹೋದಾಗ ಮಹಾಲಕ್ಷ್ಮಿ ಲೇಔಟ್ನ ವೃಷಭಾವತಿ ನಗರದಲ್ಲಿ ಕಾರ್ಡ್ ವಂಚಿತರ ಗೋಳಾಟವನ್ನು ತೋರಿಸ್ತೀವಿ ನಿಮಗೆ. ಪಾಪ ಬೋಂಡಾ ಬಜ್ಜಿ ಮಾರ್ತಾ ಇದ್ದ ವಿಕಲಚೇತನ ವೆಂಕಟೇಶ್ ಅಂತನ್ಬಿಟ್ಟು, ಹಪ್ಪಳ ಮಾರ್ತಾ ಇದ್ದ ಚಂದ್ರಮ್ಮ ಅಂತ, ಇವರ ಕಾರ್ಡ್ಗಳು ರದ್ದಾಗಿದೆ BPL ಕಾರ್ಡು. ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರಲ್ಲೇ ತಗೊಳ್ಳಿ ಎಕ್ಸಾಂಪಲ್. ಬೆಂಗಳೂರಿನಲ್ಲಿ ಬಡ ಜನರು ಇಲ್ಲ ಅಂತನ ನಿಮ್ಮ ಲೆಕ್ಕ? ಅಥವಾ ಬೆಂಗಳೂರಿನಲ್ಲಿ ಬದುಕ್ತಿರೋರು ಎಲ್ಲರೂ ಶ್ರೀಮಂತರು ಅಂತನ? ಪಾಪ ಕೂಲಿ ನಾಲಿ ಮಾಡಿಕೊಂಡು, ಹಪ್ಪಳ ಮಾರ್ಕೊಂಡು, ಬಂಜಿ ಬೋಂಡಾ ಮಾರ್ಕೊಂಡು ಇಂಥ ಜನರು ಪಾಪ ಎಷ್ಟು ಕಷ್ಟದಲ್ಲಿರ್ತಾರೆ ಅಂತಕ್ಕಂಥದ್ದು ಸರ್ಕಾರದ ಅರಿವಿಗೆ ಬಂದಿಲ್ವಾ? ಇಂಥವರ ಕಾರ್ಡ್ ಎಲ್ಲವೂ ಕೂಡ ರದ್ದಾಗಿದೆ. BPL ಅನ್ನು APL ಮಾಡಿದ್ದಾರೆ ಪಾಪ. ಇವ್ರು ಹೆಂಗೋ ನೀವು ಕೊಡೋ ರೇಷನ್ನು 2,000 ರೂಪಾಯಿನಲ್ಲಿ ಜೀವನ ಕಳೀತಕ್ಕಂಥವ್ರು. ನಮಗೆ ಈ ಥರ ಮಾಡಿದ್ದಾರೆ ಕಾರ್ಡು. ಇವತ್ತು ತಿಂಗಳಿಗೆ ಕೊಟ್ಟಿದ್ರು, ಈ ತಿಂಗಳು ಕೊಟ್ಟಿಲ್ಲ ನಮಗೆ ಅಕ್ಕಿನ. ನಾವು ತುಂಬ ಬಡವರು, ಏನೂ ಇಲ್ಲ ನಮಗೆ. ಯಜಮಾನ್ರು ನೋಡಿರಿ ಹಿಂಗೆ ಈ ಥರ ಕಾಲು ನೋಡು ಇವಾಗಿದೆ ಅವರಿಗೆ. ಯಾವುದು ಇದಿಲ್ಲ ನಮಗೆ. ತುಂಬ ಬಡವರು ನಾವು. ಅಣ್ಣರ ಸಹಾಯದಿಂದ ನಾವು ಜೀವನ ಮಾಡ್ತಾಯಿದ್ದೀವಿ. ಏನು ಮಾಡ್ತಾರೆ ನೋಡಿ. ಅವರು ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಕೊಡಲ್ಲ ಅಕ್ಕಿನ ಅಂತ ಹೇಳಿರು. ಊಟ ಆಫೀಸಿಗೆ ಹೋಗುಂದ್ರು. ಅವ್ರು ನಾವು ಹಪ್ಪಳ ಮಾಡ್ಕೊಂಡು ಜೀವನ ಮಾಡ್ತೀವಿ ಸರ್. ಹಪ್ಪಳ ಮಾಡ್ತೀವಿ, ಹಪ್ಪಳ ಮಾಡ್ಕೊಂಡು ಅಣ್ಣರ ಸಹಾಯದಿಂದ ನಾವು ಈ ಥರ ಬದುಕ್ತಾ ಇದೀವಿ ಅಷ್ಟೇ. ರೇಷನ್ ಕಾರ್ಡ್ ಅದೇ ನಮಗೆ ರೇಷನ್ ಕಾರ್ಡ್ ಬೇಕು ನಮಗೆ ಅಂತ ಕೇಳ್ಕೊಂತೀವಿ. ಈಗ ಇಲ್ವಲ್ಲ, ಏನು ಮಾಡೋದು? ಅದಕ್ಕೆ ನಾವು ಕೇಳ್ಕೊಂತ ಇರೋದು. ಇವಾಗ ನಮಗೆ ರೇಷನ್ ಕಾರ್ಡ್ ಬೇಕು. ಇವಾಗ ಯಜಮಾನ್ರು ಈ ಥರ ಆಗಿದ್ದಾರೆ. ನಾವು ನೋಡಿ ಕಾಲು ಮುಂದಕ್ಕೆ ಕಾಲ ಅದೇ ಅವರು ನಮ್ಮನ್ನ ಹೆಂಗೆ ಕೇಳ್ತೀರ, ಅವ್ರನ್ನ ಹೋಗಿ ಕೇಳ್ರಿ, ಸಿದ್ದರಾಮಯ್ಯನ ಕೇಳ್ರಿ ಅಂತಾರೆ ಅಲ್ಲಿ ಇದ್ರಾಗಿ ಫುಡ್ ಆಫೀಸಾಗಿ. ಸಿದ್ದರಾಮಯ್ಯನ ಕೇಳ್ರಿ, ನಮ್ಮನ್ನ ಹೆಂಗೆ ಕೇಳ್ತೀರಾ ಅಂತಾರೆ ಅಲ್ಲಿ ಫುಡ್ ಆಫೀಸಾಗಿ. ಫುಡ್ ಆಫೀಸಲ್ಲಿ ಹೋದ ತಿಂಗಳು ಹೇಳಿರು ಈ ಥರ ಬರ್ದಾಕ್ಯಾರೆ ಅಂತ. ಹೋಗಿ ಅಲ್ಲಿ ರೇಷನ್ ಕಾರ್ಡು ಜೆರಾಕ್ಸ್ ಎಲ್ಲ ಕೊಟ್ಟು ಬಂದು ಸರಿ ಹೋಗ್ತದೆ ಹೋಗು ಅಂತ ಹೇಳಿರು. ಈ ತಿಂಗಳು ಹೋಗಿದ್ಕೆ ಇಲ್ಲಿ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾವ್ರೆ. ಹೋದ ತಿಂಗಳು ಹೋದ ರೇಷನ್ ಇಲ್ಲ ಅಂತ ಹೇಳಿದ್ರು. ನಿಮ್ದೇನೋ ಇನ್ಕಮ್ ನಿಮ್ಮ ಮಗ ಇನ್ಕಮ್ ಟ್ಯಾಕ್ಸ್ ಹಿಡಿತಾರಂತೆ ಅದಕ್ಕೆ ಅಂತ ಅಂದರು. ಅವ್ರಿಗೆ ಗೊತ್ತಿರಲಿಲ್ಲ. ಅವಾಗ ತಗೊಂಡಿದ್ದು ಅವರು ಕೂಲಿನೇ ಮಾಡೋದು. ಇವಾಗ ಹಂಗೆ ಅಂದಿದ್ದಕ್ಕೆ ಇಲ್ಲ ನಿಮ್ದಲ್ಲಿ ಕ್ಯಾನ್ಸಲ್ ಆಗೈತೆ, ನೀವು ಅಲ್ಲೇ ಹೋಗಿ ಕೇಳಿ ಫುಡ್ ಆಫೀಸಲ್ಲಿ ಅಂದರು. ಅಯ್ಯೋ ಅಲ್ಲಿಗೆ ಯಾರು ಹೋಗೋರು ಅಂತ ನಾವು ಹೋಗಲಿಲ್ಲ. 6 ಜನ ಮಕ್ಕಳು, 2 ಮೊಮ್ಮಕ್ಕಳು, ಸೊಸೆ, ಮಗ, ನಮ್ಮ ಯಜಮಾನ. ಹಾಂ, ನಾವು 6 ಜನ. ಮಗ ಕರೆಂಟ್ ಕೆಲಸ, ಅದೇ ಕೂಲಿ ಕೆಲಸ. ಏನಿಲ್ಲ. ಅವಾಗ ಏನಕ್ಕೋ ತಗೊಂಡಿದ್ರಂತೆ, ನಮಗೆ ಗೊತ್ತಿಲ್ಲ. ಅವಾಗ ಆಲೇ 10-11 ವರ್ಷದ ಮುಂದೆ ನಮಗೆ ಗೊತ್ತಿಲ್ಲ. ಈಗ ಅದು ಕಾರ್ಡ್ ಕ್ಯಾನ್ಸಲ್ ಬಂದೈತಂತೆ. ಆಮೇಲೆ ನಮ್ಮ ಮಗನ ಕೇಳಿದ್ರೆ ಅಮ್ಮ ನನಗೆ ಗೊತ್ತಿಲ್ಲ, ಅವಾಗ ಏನಕ್ಕೋ ತಗೊಂಡಿದ್ದೆ, ನನಗೆ ಗೊತ್ತಿಲ್ಲ ಅಂತ ಹೇಳೋದು. ನಮ್ಮ ಯಜಮಾನ್ರು, ನಮ್ಮ ಮಗ ಇಬ್ಬರು. ನಮ್ಮ ಮನೆಯವರು ಕೂಲಿ ಕೆಲಸ ಯಾವುದೋ ಫ್ಯಾಕ್ಟ್ರಿಗೆ ಹೋಗ್ತಾರೆ. ನಮ್ಮ ಮಗ ಇದೆ ಕರೆಂಟ್ ಕೆಲಸ. ಹಾಂ. ಏನ್ ಮೇಡಮ್ ನಿಮ್ಮ ಹೆಸರು? ಶೋಭಾ. ಶೋಭಾ ಅವರೇ, ಏನ್ ಕೆಲಸ ಮಾಡೋದು ನೀವು? ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತೀರಾ? ಈಗ ನಿಮ್ ರೇಷನ್ ಕಾರ್ಡ್ ರದ್ದಾಗಿದೆ. ರದ್ದಾಗಿದೆ. ಹೌದಾ? ರದ್ದಾಗಕ್ಕೂ ಮುಂಚೆ ಹೇಳಿದ್ರ ಯಾರಾದ್ರೂ? ಹೇಳಿದ್ರು ರೇಷನ್ ಕಾರ್ಡ್ ಅಂಗಡಿಗೆ ಹೋದ್ರೆ ನಿಮ್ಮ ರೇಷನ್ ಕಾರ್ಡ್ ಇದು ಆಗ್ಯದಮ್ಮ, ಹೋಗಮ್ಮ, ನಿಮ್ಮ ಮಗ ಅದು ಇದು ಮಾಡ್ತಾರೆ, ನಮ್ಗೇನು ಸಂಬಂಧ ಇಲ್ಲ, ಅವ್ರು ಬೇರೆ ಆಗ್ಯಾರೆ, ನಮ್ಗೆ ರೇಷನ್ ಕೊಡಿ ಅಂದ್ರೆ ಕೊಡಲ್ಲ, ಹೋಗಮ್ಮ, ಏನು ಮಾಡ್ಕೊಂತೀಯ ಕೊಡಲ್ಲ ಅಂತ. ಏನು ಮಾಡ್ಕೊತೀಯ ಮಾಡ್ಕೊಂತಂದ್ರ ಕೊಡಲ್ಲ. ನೀವೇನು ಹೇಳಿದ್ರಿ? ಕೊಡಲ್ಲ ಅಂದ್ರೆ ನಮ್ಮ ಮಗ ಮನೆಗೆ ಬಂದ್ರು. ಮಮ್ಮಿ ಕೊಡ್ತಾ ಇಲ್ಲ ಮಮ್ಮಿ, 6 ಗಂಟೆಗೆ ಹೋಗಿ ನಿಂತೀನಿ, ಮನೆಗೆ ಬಾಕಲಾಕಿ ಮನೆಗೆ ಹೋಗು ಅಂತಾನೆ ಅಂತಂದ್ರು ಅಷ್ಟೇ. ಏನು ಮಾಡಬೇಕು ಅನ್ಕೊಂಡಿದ್ರೆ ಮುಂದೆ? ನಮ್ಗೆ ರೇಷನ್ ಬೇಕು ಸರ್. ರೇಷನ್ ಇಲ್ಲೋದ್ರೆ ಏನು ಮಾಡೋದು? ಎಲ್ಲಕ್ಕ ರೇಷನ್ ಬೇಕೇ ಬೇಕು. ರೇಷನ್ ಇಲ್ಲೋದ್ರೆ ಹೆಂಗೆ ನಡೀತದೆ ಹೇಳಿ? ರೇಷನ್ ಬೇಕೇ ಬೇಕು, ಅಕ್ಕಿ ಬೇಕೇ ಬೇಕು. ಎಷ್ಟಂತ ತೊಗೊಂಡ್ತೀನಿ ನಾನು. ಮನೇಲಿ ಎಷ್ಟು ಜನ ಇದ್ದೀರಿ? ಇಬ್ಬರೇ, ನಾನು ಚಿಕ್ಕ ಮಗ. ಏನು ಕಾರಣ ಕೊಟ್ಟಿದ್ದಾರೆ ಕಾರ್ಡ್ ರದ್ದು ಮಾಡಿದೀವಿ ಅನ್ನೋದಕ್ಕೆ ಆಹಾರ ಇಲಾಖೆ ಅಧಿಕಾರಿಗಳು? ಅದೇನು ನಮ್ಮ ಮಗ ಏನೋ ಕೆಲಸ ಮಾಡ್ತಾನೆ, ಅವ ಬೇರೆ ಆಗ್ಯಾನ ಮದುವೆಯಾಗಿ. ಈಗ ನಮ್ಗಿಬ್ಬರಿಗೆ ಬೇರೆ ಮಾಡೋನೆ. ಈಗ ನಾವೇನು ತಿನ್ಬೇಕು? 3 ತಿಂಗಳಿಂದನೇ ಗೊತ್ತಾಯ್ತು ನಮಗೆ. ಅವಾಗ ಹೋಗಿ ಫುಡ್ ಆಫೀಸಲ್ಲಿ ಕೇಳಿದ್ಕೆ ಅವರು ಈ ಥರ ಕ್ಯಾನ್ಸಲ್ ಆಗಿದೆ ಅಂದಿದ್ದಕ್ಕೆ ನಾವು ಹೋಗಿ ಎಲ್ಲ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಜೆರಾಕ್ಸು, ರೇಷನ್ ಕಾರ್ಡ್ ಜೆರಾಕ್ಸು ಎಲ್ಲ ಕೊಟ್ಬಿಟ್ಟು ಬಂದು ಆವಾಗ ಹೋಗಿದ್ದಕ್ಕೆ ಆಯ್ತು ಸರಿ ಮಾಡಿಕೊಡ್ತೀವಿ ಅಂತ ಅಂದರು. ಹೋದ ತಿಂಗಳು 1 ತಿಂಗಳು ತೊಗೊಂಡು
ಅಷ್ಟೇ. ಈ ತಿಂಗಳು ಹೋಗಿದ್ದಕ್ಕೆ ತಿರ್ಗಾ ಇಲ್ಲ ಕ್ಯಾನ್ಸಲ್ ಆಗಿದೆ, ನಾವೇನು ಮಾಡೋಕ್ಕಾಗಲ್ಲ, ಹೋಗಿ ಅವಲ್ಲೇ ಕೇಳ್ಕೊಳ್ಳಿ ಅಂತಂದರು. ಅಲ್ಲಿ ಯಾರು ಮಾಡಿದಾರೋ ಅವ್ರನ್ನೋ ಕೇಳ್ಕೊಳ್ಳಿ. ರೀಸನ್ ಇದೆ, ITPR ಹಿಂಗೆ ಮಾಡಿದ್ದಾರೆ ಅಂತ ಕ್ಯಾನ್ಸಲ್ ಮಾಡಿದ್ದಾರೆ. ಕಟ್ತಿದ್ದೀರಾ ಅಂತ. ಅದೆಲ್ಲ ಏನಿಲ್ಲ, ತೊಗೊಂಡಿದ್ದೀರಾ, ಅದೇನು ತಿರ್ಗಾ ನೀವು ಅಮೌಂಟು ತೊಗೊಂಡಿಲ್ಲ, ಕಟ್ಟೂ ಇಲ್ಲ ನೀವು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವರು ಹೋಗಿ ಕೇಳಿ. ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪ್ರಕಾರ ಇವರೆಲ್ಲರೂ ಅನರ್ಹರು. ಅವರೇ ಕೊಟ್ಟಿರೋ ಸ್ಟೇಟ್ಮೆಂಟ್. ಯಾರ್ಯಾರ BPL ಕಾರ್ಡ್ APL ಆಗಿದೆಯೋ ಅವರೆಲ್ಲ ಅನರ್ಹರು. ಹಾಗಾದರೆ ಅರ್ಹರು ಯಾರು? ಇದು ಪ್ರಶ್ನೆ.